ನಮಸ್ತೆ, ಅಮೂಲ್ ಕನ್ನಡ ಫೇಸ್ಬುಕ್ ಲೈವ್ಗೆ ಸ್ವಾಗತ. ನಾನು ರಮ್ಯಾ ಗೌರೀಶ್, ಬೆಂಗಳೂರಿಂದ. ಸೊ ಇವತ್ತು ಅಮೂಲ್ ಪ್ರಾಡಕ್ಟ್ಸ್ನ ಒಂದಷ್ಟು ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು ನಾನು ಮ್ಯಾಶ್ಡ್ ಪೊಟ್ಯಾಟೊ ಪನ್ನೀರ್ ಫ್ರ್ಯಾಂಕಿ ಅಂತ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಅಮೂಲ್ ಪ್ರಾಡಕ್ಟ್ಸ್ನ ಒಂದಷ್ಟು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಅಮೂಲ್ ಪ್ರಾಡಕ್ಟ್ಸ್ ಏನೇನು ಬೇಕು ಅಂತ ನೋಡೋಣ ಇವಾಗ. ಸೊ ಅಮೂಲ್ ಪ್ರಾಡಕ್ಟ್ಸ್ ನಿಮಗೆ ನಾನು ಯಾವಾಗಲೂ ಹೇಳೋ ಥರ ಲೋಕಲ್ ಮಾರ್ಕೆಟ್, ಬಿಗ್ ಮಾರ್ಕೆಟ್, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ಇರುತ್ತೆ. ಹಾಗೆ ಆನ್ಲೈನಲ್ಲಿ ತರ್ತೀರ ಅಂದರೆ ಇನ್ಸ್ಟಾಮಾರ್ಟ್, ಬ್ಲಿಂಕಿಟ್, ಹಾಗೆ ಅಮೆಝಾನ್ ಫ್ರೆಶ್ ಆ್ಯಂಡ್ ಫ್ಲಿಪ್ಕಾರ್ಟಲ್ಲಿ ಕೂಡ ಲಭ್ಯ ಇರುತ್ತೆ. ಸೊ ಇವಾಗ ನೋಡೋಣ ಈ ಅಮೂಲ್ ಪ್ರಾಡಕ್ಟ್ಸ್ ಏನೇನು ಮ್ಯಾಶ್ಡ್ ಪೊಟ್ಯಾಟೊ ಪನ್ನೀರ್ ಫ್ರ್ಯಾಂಕಿಗೆ ಏನೇನು ಯೂಸ್ ಮಾಡಿದ್ದೀನಿ ಅಂತ. ಸೊ ಇಲ್ಲಿ ನಾನು ಅಮೂಲ್ ಅವರ ರಾಜ್ಮಾ ಯೂಸ್ ಮಾಡಿದ್ದೀನಿ. ಆರ್ಗ್ಯಾನಿಕ್ ರಾಜ್ಮಾ, ಇದು ಪೆಸ್ಟಿಸೈಡ್ ಫ್ರೀ ಆರ್ಗ್ಯಾನಿಕ್ ರಾಜ್ಮಾ. ಹಾಗೆ ಅಮೂಲ್ ಅವರ ಇದು ಇನ್ಸ್ಟೆಂಟ್ ಮ್ಯಾಶ್ಡ್ ಪೊಟ್ಯಾಟೊ. ಇದು ನಂಗೆ ಬಹಳ ಇಷ್ಟ ಆಯಿತು. ಇದು ಹೆಂಗೆ ಅಂದರೆ ನೀರು ಹಾಕಿ ನೆನೆಸಿದ್ರೆ ಈಗ ಬೈಂಡಿಂಗಿಗೆ ಬೇಕಾದ ಈ ಸಣ್ಣ ಪೋಹ ಥರ ಇರುತ್ತೆ. ಇದು ಮ್ಯಾಶ್ಡ್ ಪೊಟ್ಯಾಟೊ, ಇದು ಫ್ಲೇಕ್ಸ್, ಇದು ಪೊಟ್ಯಾಟೊ ಫ್ಲೇಕ್ಸ್ ಥರ ಇರುತ್ತೆ. ಆಯಿತಾ, ತುಂಬಾ ಇಷ್ಟ ಆಯ್ತು ನನಗೆ. ಈ ಥರ ನೆನೆಸಿ ಇಟ್ಕೊಂಡಿದ್ದೀನಿ. ನೀರಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ನೆನೆಸಿದ್ರೆ ಬೈಂಡಿಂಗ್ ಬರುತ್ತೆ. ಇದು ಪೊಟ್ಯಾಟೊ ಇದು ಬರುತ್ತೆ. ನಾನು ನೆನೆಸಿ ಇಟ್ಟಿದ್ದೀನಿ ಸ್ವಲ್ಪ. ಹಾಗೆ ಅಮೂಲ್ ಅವರ ಪನ್ನೀರ್ನ ತೊಗೊಂಡಿದ್ದೀನಿ ನಾನು. ಪನ್ನೀರ್ ಬೇಕಾಗುತ್ತೆ ಇದಕ್ಕೆ, ಮೇನ್ ಇಂಗ್ರೀಡಿಯೆಂಟೇ ಅದು. ಹಾಗೆ ಅಮೂಲ್ ಅವ್ರದ್ದು ಚೀಸ್ ತೊಗೊಂಡಿದ್ದೀನಿ. ಹಾಗೆ ಅಮೂಲ್ ಅವರ ತುಪ್ಪ ಕೂಡ ತೊಗೊಂಡಿದ್ದೀನಿ. ಸೊ ಇಷ್ಟು ಐಟಮ್ನ ಯೂಸ್ ಮಾಡಿಕೊಂಡು ನಾನು ಈಗ ಮ್ಯಾಶ್ಡ್ ಪೊಟ್ಯಾಟೊ ಪನ್ನೀರ್ ಫ್ರ್ಯಾಂಕಿ ಮಾಡ್ತಾ ಇದ್ದೀನಿ. ಸೊ ಏನು ಮಾಡೋದು ಅಂತೇಳಿ ನೋಡೋಣ ಅದಕ್ಕೆ. ಸೊ ಮೊದಲಿಗೆ ನಾನೇನು ಮಾಡ್ತೀನಿ ಅಂದರೆ ಒಲೆ ಉರಿಸ್ಕೊತೀನಿ. ಒಲೆ ಉರಿಸ್ಕೊಂಡು ಇದಕ್ಕೀಗ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು ನಿಮಗೆ ರೆಸಿಪಿಗೆ ಫೋಕಸ್ ಮಾಡ್ತಾ ಇದ್ದೀನಿ. ರೆಸಿಪಿಗೆ ಬೇರೆ ಏನೇನು ಬೇಕು ಅದೆಲ್ಲ ತೋರಿಸ್ತೀನಿ ಇವಾಗ. ಸೊ ನಾನು ಮಾಡೋ ರೆಸಿಪಿಗೆ ಇವಾಗ ಏನೇನು ಬೇಕು ಅಂತ ಹೇಳಿದರೆ, ಇಲ್ಲಿ ನಾನು ಅಮೂಲ್ ಅವರ ರಾಜ್ಮಾನ ಬೇಯಿಸಿ ಇಟ್ಕೊಂಡಿದ್ದೀನಿ. ಇದು ಆನಿಯನ್ ಒಂದು ಸ್ವಲ್ಪ, ಕ್ಯಾರೆಟ್, ಇದು ಕ್ಯಾಪ್ಸಿಕಮ್ ಒಂದು ಸ್ವಲ್ಪ, ಹಾಗೆ ಅಮೂಲ್ ಪನ್ನೀರ್ನ ತುರಿದಿಟ್ಕೊಂಡಿದ್ದೀನಿ ಇಲ್ಲಿ. ಸೊ ಇಲ್ಲಿ ನಾನು ಅಮೂಲ್ ಅವರ ಇನ್ಸ್ಟೆಂಟ್ ಮ್ಯಾಶ್ಡ್ ಪೊಟ್ಯಾಟೊನ ನೀರು ಹಾಕಿ ಒಂದು ಸ್ವಲ್ಪ ಯೂಸ್ ಮಾಡ್ಕೊಂಡಿದ್ದೀನಿ. ಹಾಗೆ ನಮಗೆ ಒಂದು ಸ್ವಲ್ಪ ಅಮೂಲ್ ತುಪ್ಪ ಬೇಕಾಗತ್ತೆ, ತೆಗೆದಿಟ್ಕೊಂಡಿದ್ದೀನಿ ನಾನು. ಸೊ ಇದಕ್ಕೆ ಅಚ್ಕಾರದ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲ, ಹಾಗೆ ಅಮೂಲ್ ಅವರ ಸ್ಲೈಸ್ ಚೀಸ್ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಯಾವ್ದು ಬೇಕಾದರೂ ತೊಗೊಳ್ಬೋದು. ಸೊ ಒಲೆ ಉರಿಸ್ಕೊಂಡಾದಂಗೆ ನಾನು ಇದಕ್ಕೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಬೇಕಾಗಲ್ಲ, ಸ್ವಲ್ಪ ತುಪ್ಪ ಬೇಕಾಗುತ್ತೆ. ತುಪ್ಪ ಹಾಕ್ಕೊಂಡು ಸೈಡಿಗೆ ಇಟ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡ್ಮೇಲೆ ಇದಕ್ಕೆ ನಾವೇನು ಮಾಡಬೇಕು ಅಂದರೆ, ಏನು ವೆಜ್ಜಿಸ್ ಎಲ್ಲ ಇದು ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ನೋಡಿ ಚೆನ್ನಾಗಿದೆ. ಇದು ಕಿಡ್ನಿ ಬೀನ್ಸ್ ರಾಜ್ಮಾ ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಬೇಯುತ್ತೆ ಕೂಡ. ನೆನೆಸಿಟ್ಬಿಟ್ಟು ಇದನ್ನು ನಾನು ಬೇಯಿಸ್ಕೊಂಡಿರೋವಂಥದ್ದು. ಕುಕ್ಕರಲ್ಲಿ 3 ವಿಜಿಲ್ ಹಾಕ್ಸಿದ್ದೀನಿ. ನೆನೆಸಿಟ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಸೊ ಒಳ್ಳೆ ಪ್ರೋಟೀನ್ ರಿಚ್ ಇದು. ಇದು ಆರ್ಗ್ಯಾನಿಕ್ ಪ್ರಾಡಕ್ಟ್ ಕೂಡ ಅಮೂಲ್ ಅವ್ರದ್ದು. ಸೊ ನಾನು ಇದನ್ನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಇಷ್ಟನ್ನು ಕೂಡ ಇವಾಗ ಇದಕ್ಕೆ ಹಾಕ್ಕೊಳ್ತೀನಿ ನಾನು. ಇದು ಹೆಂಗೆ ಅಂದರೆ ಮಿಕ್ಸ್ ಮಾಡಿಕೊಂಡು ನಾವು ಮಾಡೋಕ್ಕೊಳ್ಳೋವಂಥದ್ದು. ಇದೇನು ಫಸ್ಟ್ ಈರುಳ್ಳಿ ಫ್ರೈ ಮಾಡೋದು ಆ ಥರ ಬೇಡ, ಎಲ್ಲ ವೆಜ್ಜಿಸ್ ಕೂಡ ಜೊತೆಗೆ ಹಾಕ್ಕೊಂಡು ಮತ್ತೆ ಫ್ರ್ಯಾಂಕಿಗೆ ಫಿಲ್ ಮಾಡ್ಕೊಳ್ಳೋವಂಥದ್ದು. ಸೊ ಹಾಗಾಗಿ ನಾನೀಗ ತುಪ್ಪ ಬಿಸಿ ಆಯ್ತಲ್ವ, ಹಾಗಾಗಿ ಇದೆಲ್ಲ ಹಾಕ್ಕೊಳ್ತೀನಿ. ಫಸ್ಟ್ ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ. ಆನಿಯನ್ ಹಾಕ್ಕೊಂಡ್ಮೇಲೆ ನಾನು ಇದು ಹಾಕ್ಕೊಳ್ತಾ ಇದ್ದೀನಿ, ಏನು ತುರಿದಿರೋಂತಹ ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಕ್ಯಾಪ್ಸಿಕಮ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಳ್ಳೋಣ ಇವಾಗ. ಸೊ ಇಷ್ಟನ್ನು ಹಾಕ್ಕೊಂಡ್ಮೇಲೆ ಹಾಕ್ಕೊಂಡು ಒಂದು ಸ್ವಲ್ಪ ಈ ಥರ ಬಾಡಿಸ್ಕೊಳ್ಳೋಣ ಈಗ. ಯಾಕೆಂದರೆ ಕಿಡ್ನಿ ಬೀನ್ಸ್ ಆಲ್ರೆಡಿ ಬೆಂದಿದೆ ಅಲ್ವಾ, ಹಾಗಾಗಿ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕ್ಕೋಬೇಕಾಗುತ್ತೆ. ಉಪ್ಪಂತೂ ಬೇಕೇ ಬೇಕು ಅಡುಗೆಗೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕಾಗುತ್ತೆ. ಸೊ ಉಪ್ಪು ಹಾಕ್ಕೊಳ್ಳೋಣ ಇವಾಗ ನೋಡಿಕೊಂಡು. ಫಸ್ಟ್ ಉಪ್ಪು ಹಾಕ್ಕೊಳ್ಳೋಣ, ಮತ್ತೆ ಮಿಕ್ಕಿತ್ತು ಜಾಸ್ತಿ ಬೇಯೋದು ಬೇಡ, ಜಸ್ಟ್ ಹಸಿ ವಾಸನೆ ಹೋದರೆ ಸಾಕಾಗತ್ತೆ. ಯಾಕಂದರೆ ಜಾಸ್ತಿ ಏನು ಇದಾಗೋದು ಬೇಡ, ಇದು ಫ್ರೈ ಆಗೋದೆಲ್ಲ ಬೇಡ. ಸೊ ಇವಾಗ ನಾವು ಒಂದು ಸ್ವಲ್ಪ ಕಿಡ್ನಿ ಬೀನ್ಸ್ನ ಹಾಕ್ಕೊಳ್ಳೋಣ. ಈಗ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ. ಇವಾಗ ಒಂದಿಷ್ಟು ಸಾಕಾಗುತ್ತೆ. ನಾನು ಜಾಸ್ತಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಸಲಾಡ್ ಏನಾದರೂ ಮಾಡ್ಕೊಂಡು ತಿನ್ಬೋದು ಇದು, ಯಾಕಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ಹಾಗಾಗಿ
ಒಂದಿಷ್ಟು ಹಾಕ್ಕೊಂಡೆ ನಾನು. ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಆಯಿತು. ನಾನು ಜಾಸ್ತಿನೇ ಬೇಯಿಸಿ ಇಟ್ಕೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿದೆ ಅಮೂಲ್ ಅವರ ಇದು ರಾಜ್ಮಾ. ಹಾಗೆ ನಾನು ಹೇಳಿದಂಗೆ ಈ ಮ್ಯಾಶ್ಡ್ ಪೊಟ್ಯಾಟೊ ಅಮೂಲ್ ಅವ್ರದ್ದು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ, ಇದು ನಾನು ಫಸ್ಟ್ ಟೈಮ್ ತರಿಸಿರೋದು. ನನಗೆ ಭಾಳ ಇಷ್ಟ ಆಯ್ತು ಇದು. ಯಾಕಂದರೆ ಇದು ಒಳಗೆ ಹೇಗಿರುತ್ತಪ್ಪ ಅಂತ ನಾನು ಇದು ಮಾಡ್ಕೊತಾ ಇದ್ದೆ. ಬಟ್ ಇದು ಹೆಂಗೆ ಅಂದರೆ ಇದು ಬಿಲ್ಲೆ ಥರ ಇರುತ್ತೆ, ಇಲ್ಲಿ ಪಿಕ್ಚರಲ್ಲಿ ಕೊಟ್ಟಿದ್ದಾರೆ, ಫ್ಲೇಕ್ಸ್ ಥರ ಇರುತ್ತೆ, ಭಾಳ ಟೇಸ್ಟಿಯಾಗಿದೆ ಕೂಡ. ಇದಾದಮೇಲೆ ನಾವು ಇದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. ಮಸಾಲ ಎಲ್ಲ ಹಾಕ್ಕೋಬೇಕು. ನಾನು ಖಾರ ಸ್ವಲ್ಪ ಕಡಿಮೆನೆ, ಬಟ್ ಇದಕ್ಕೊಂದಿಷ್ಟು ಮೆಣಸಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಅಚ್ಚ ಖಾರದ ಪುಡಿ. ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ ಏನು ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಆಲ್ರೆಡಿ ಹಾಕ್ಕೊಂಡಿದ್ದೀವಿ. ಹಾಗೆ ರಾಜ್ಮಾ ಬೇಯಿಸ್ಕೋಬೇಕಾದ್ರೆ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗಾಗಿ ನೋಡಿಕೊಂಡು ನಾವು ಹಾಕ್ಕೊಳ್ಳೋಣ, ಎಷ್ಟು ಬೇಕು ಅಂತೇಳಿ ನೋಡ್ಕೊಂಡು ಹಾಕ್ಕೊಳ್ಳೋಣ. ಇವಾಗ ಏನು ಮಾಡಬೇಕು ಅಂದರೆ, ಈಗ ನಾನು ಅಮೂಲ್ ಅವ್ರದ್ದು ಚೀಸ್ ಆದರೆ ನಿಮಗೆ ತೋರಿಸ್ದೆ. ಈ ಥರ ಸ್ಲೈಸ್ ಪ್ಯಾಕೆಟಲ್ಲಿ ಬರುತ್ತೆ ಅಮೂಲ್ ಅವ್ರದ್ದು. ಅದರಿಂದ ಒಂದು ಸ್ಲೈಸ್ ತೊಗೊಂಡಿದ್ದೀನಿ. ಒಂದು ಸ್ಲೈಸಲ್ಲಿ ಒಂದು ಅರ್ಧ ಸ್ಲೈಸನ್ನು ನಾನೀಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತೊಂದು ಅರ್ಧ ಸ್ಲೈಸ್ ಫ್ರ್ಯಾಂಕಿಗೆ ಮತ್ತೆ ನಾವು ತವಾದಲ್ಲಿ ಮಾಡಬೇಕಾದ್ರೆ ಹಾಕ್ಕೊಳ್ಳೋಣ. ಇವಾಗ ಒಂದು ಅರ್ಧ ಸಾಕು. ಸೊ ಅರ್ಧ ಸಾಕಾಗತ್ತೆ. ಇದನ್ನ ಇಷ್ಟನ್ನು ಹಾಕ್ಕೊಳ್ತೀನಿ ನಾನು. ಸೊ ಅದು ಮೆಲ್ಟ್ ಆಗುತ್ತೆ. ಇವಾಗ ಇದು ಇಷ್ಟು ಬೇಕಾಗತ್ತೆ ನೆಕ್ಸ್ಟಿಗೆ. ಸೊ ಇವಾಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತೀನಿ ನಾನು. ಮಸಾಲ ಎಲ್ಲ ಹಾಕಾಯ್ತು ಇವಾಗ. ಸೊ ಹಾಕಾಯ್ತು. ಈ ಮ್ಯಾಶ್ಡ್ ಪೊಟೇಟೋನ ಈಗ ಕೂಡ ಆ್ಯಡ್ ಮಾಡ್ಬೋದು, ಮತ್ತೆ ಕೂಡ ಫ್ರ್ಯಾಂಕಿ ಮೇಲೆ ಒಂದು ಸ್ವಲ್ಪ ಈ ಥರ ಉದುರಿಸ್ಕೊಂಡ್ರೆ ಸಾಕಾಗತ್ತೆ. ಹಾಕ್ಕೊಂಡು ಉದುರಿಸ್ಕೋಬೋದು. ಈಗ ಇದೇನು ಬೈಂಡಿಂಗ್ ಏನು ಆಗೋದು ಬೇಡ. ಮೇಲ್ಗಡೆಯಿಂದ ಒಂದು ಸ್ವಲ್ಪ ಇದರ ಉದುರಿಸ್ಕೊಂಡ್ರೆ ಆಯ್ತು. ಇದನ್ನು ನಾನು ಇದರ ಮೊದಲೇ ಒಂದು ಸತಿ ಪ್ರಿಪೇರ್ ಮಾಡಿದ್ದೆ. ಹಾಗೆ ಡ್ರೈ ಮ್ಯಾಶ್ಡ್ ಪೊಟೇಟೊ ಕೂಡ ಹಾಕಿದರೆ ಚೆನ್ನಾಗಿರುತ್ತೆ. ಬಟ್ ಇರಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ನೆನೆಸಿ ಇಟ್ಕೊಂಡಿದ್ದೀನಿ ನಾನು. ನೆನೆಸಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ. ನೋಡಿ, ಈಗ ಇದು ಚೀಸ್ ಮೆಲ್ಟ್ ಆಗಿ ಮಿಕ್ಸ್ ಆಗ್ತಾ ಇದೆ. ಇದರಲ್ಲಿ ಜಾಸ್ತಿ ಬೇಯೋದಕ್ಕೆ ಏನೂ ಇಲ್ಲ. ಉಳಿದಿರೋ ತರಕಾರಿ, ಕ್ಯಾರೆಟ್ ಆಗಲಿ, ಕ್ಯಾಪ್ಸಿಕಮ್ ಆಗಲಿ, ಇದು ಈರುಳ್ಳಿ ಆಗಲಿ ಜಾಸ್ತಿ ಬೇಯೋದಿಲ್ಲ. ಹಸಿ ವಾಸನೆ ಹೋದರೆ ಸಾಕಾಗತ್ತೆ. ಹಾಗೆ ರಾಜ್ಮಾನ ಮೊದಲೇ ಬೇಯಿಸಿಟ್ಕೊಂಡಿದ್ದೀನಿ, ರಾತ್ರಿ ನೆನೆಸಿದ್ದೀನಿ. ಸೊ ಇವತ್ತು ಬೆಳಗ್ಗೆ ಬೇಯಿಸಿಟ್ಕೊಂಡಿದ್ದೀನಿ, ಯಾಕಂದರೆ ಲೈವಲ್ಲಿ ಅಷ್ಟು ತೋರ್ಸೋಕ್ಕೆ ಆಗೋದಿಲ್ಲ. ಹಾಗಾಗಿ ಸೊ ನೋಡಿ, ಇವಾಗ ಇದು ರೆಡಿ ಆಯ್ತು. ನೋಡಿ, ಇದು ರೆಡಿ ಆಯ್ತು ಇದು. ಯಾಕಂದರೆ ಚೀಸ್ ಮೆಲ್ಟ್ ಆಯ್ತಲ್ವ, ಉಪ್ಪೆಲ್ಲ ಹಾಕ್ಕೊಂಡಿದ್ದೀವಿ, ಫಸ್ಟ್ಗೆ ಹಾಕ್ಕೊಂಡಿದ್ದೀವಿ. ಸೊ ಇದಾದ್ಮೇಲೆ ನಾವು ಇದನ್ನು ಇಳಿಸ್ಬಿಟ್ಟು, ಇದೀಗ ರೆಡಿ ಆಗಿದೆ, ಇದನ್ನು ಇಳಿಸ್ಬಿಡೋಣ. ಇವಾಗ ಇದನ್ನ ಇಳಿಸ್ಬಿಟ್ಟು ನಾನು ತವ ಇಡ್ತೀನಿ ಇವಾಗ. ಸೊ ತುಪ್ಪನ ಇಲ್ಲೇ ಇಟ್ಕೊತಾ ಇದ್ದೀನಿ, ನಮ್ಗೆ ಈಗ ಬೇಕು ಹಾಗಾಗಿ. ಸೊ ಇವಾಗ ಏನು ಮಾಡಬೇಕು ಅಂತ ಹೇಳಿದರೆ, ಇದು ಸ್ವಲ್ಪ ತವ ಕಾಯಬೇಕು. ಕಾಯೋಷ್ಟೊತ್ತು ವೆಯ್ಟ್ ಮಾಡೋಣ. ಯಾಕಂತ ಹೇಳಿದ್ರೆ ದೊಡ್ಡ ಉರಿಲೇ ಇಟ್ಟಿದ್ದೀನಿ. ಒಂದು ಸ್ವಲ್ಪ ತವ ಕಾಯಬೇಕು. ನಾನು ತುಪ್ಪ ಹಾಕ್ಕೊಳ್ತೀನಿ. ಸೊ ತವಕ್ಕೆ ಸ್ವಲ್ಪ ವೆದರ್ ಕೋಲ್ಡ್ ಇರೋದ್ರಿಂದ ತುಪ್ಪ ಗಟ್ಟಿ ಆಗಿಬಿಟ್ಟಿದೆ. ಮತ್ತು ನಾವು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಕೂಡ ಗಟ್ಟಿ ಆಗುತ್ತಲ್ವ. ಹಾಗಾಗಿ ಇದು ತುಪ್ಪ ಏನೂ ಅವಶ್ಯಕತೆ ಇಲ್ಲ ಫ್ರಿಜ್ಜಲ್ಲಿ ಇಡೋದು, ಬಟ್ ಸ್ಟಿಲ್ ಸೊ ಮೆಲ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ಇವಾಗ. ಈ ಥರ ತವ ಬಿಸಿ ಆಗ್ತಾ ಇದೆ. ಸೊ ಎಸ್, ತವ ಬಿಸಿ ಆಗ್ತಾ ಇದೆ. ನಾವೀಗ ಏನು ಮಾಡ್ಕೋಬೇಕು ಅಂದರೆ, ಅಮೂಲ್ ಪನ್ನೀರ್ ನಾನು ಆಗಲೇ ತೋರಿಸಿದ್ದೀನಲ್ಲ, ಇದು ಅಮೂಲ್ ಪನ್ನೀರ್ನ ನಾನಿಲ್ಲಿ ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ ತುರಿದಿಟ್ಕೊಂಡಿದ್ದೀನಿ, ಚೆನ್ನಾಗಿ ತುರಿದಿಟ್ಕೊಂಡಿದ್ದೀನಿ. ಸೊ ಇದನ್ನ ಏನು ಮಾಡಬೇಕು ಅಂದರೆ, ಈ ಥರ ದೋಸೆ ಹರಡ್ತೀವಲ್ಲ ಆ ಥರ ಹರಡ್ಕೋಬೇಕು. ನಾನು ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ. ದೊಡ್ಡ ಉರಿ ಮಾಡಿದರೆ ಅದು ಏನಾಗುತ್ತೆ ಅಂದರೆ ಕರಟಿ ಹೋಗುತ್ತೆ. ದೊಡ್ಡ ಉರಿ ಮಾಡಬಾರ್ದು. ಸೊ ಸಿಮ್ಮಲ್ಲಿ ಇಟ್ಕೋಬೇಕಾಗತ್ತೆ. ಸೊ ಡೈರೆಕ್ಟಾಗಿ ನಾವು ಇದಕ್ಕೇನೆ ತವಾಗೇನೆ ತುರ್ಕೊಳ್ಬೋದು. ಹೀಗೆ ತುರಿದಿಟ್ಕೋಬೇಕು ಅಂತ ಅವಶ್ಯಕತೆ ಇಲ್ಲ. ಬಟ್ ನಾನು ಲೈವಲ್ಲಿ ಇನ್ನು ನಾವು ಲೈವ್ ತುರ್ಕೊಳ್ಳೋದು, ರುಬ್ಬೋದು, ಕುಟ್ಟೋದೆಲ್ಲ ಮಾಡಿದರೆ ಲೈವ್ಗೆ ಅಷ್ಟೊಂದು ಇದಾಗಲ್ಲ ಅಲ್ವಾ, ನೀಟಾಗಿ ಹೋಗಲ್ಲ, ಪ್ರೆಸೆಂಟೇಬಲ್ ಆಗಿರಲಿ ಅಂತ ಹೇಳ್ಬಿಟ್ಟು ನಾನು ತುರಿದಿಟ್ಕೊಂಡಿದ್ದೀನಿ. ಅದನ್ನು ಆಮೇಲೆ ಕೈಯಲ್ಲಿ ಈ ಥರ ಹಾಕ್ಕೊಳ್ಬೋದಲ್ವಾ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದ್ದೀನಿ ಅಂದರೆ ತುರಿದಿಟ್ಕೊಂಡಿದ್ದೀನಿ. ನಿಮಗೆ ಫ್ರ್ಯಾಂಕಿ ಎಷ್ಟು ದೊಡ್ಡ ಬೇಕೋ ಅಷ್ಟು ಜಾಸ್ತಿ ದೂರಕ್ಕೆ ಈ ಥರ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಳೋದು ತವಾದಲ್ಲಿ, ಸ್ವಲ್ಪ ದಪ್ಪಕ್ಕಿರಲಿ. ಸೊ ಫ್ರ್ಯಾಂಕಿ ಎಷ್ಟು ದೊಡ್ಡದು ಬೇಕೋ ಅಷ್ಟು ನಾವು ಈ ಥರ ಇದು ಹರಡ್ಕೊಳ್ಳೋದು ಇದನ್ನು, ಆಯಿತಾ. ಇದಕ್ಕೆ ಏನೂ ಬೇಡ, ಇದು ಪನ್ನೀರೇ ಬೇಯಿಸಿದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿಮಗೆ ಗೊತ್ತಾಗತ್ತೆ. ನಾನು ಆಲ್ರೆಡಿ ಒಂದ್ಸತಿ ಮಾಡಿ ಟ್ರೈ ಮಾಡಿದ್ದೀನಿ ಇದನ್ನು. ಯಾಕಂದರೆ ಬರುತ್ತೋ ಇಲ್ವೋ ಅಂತ ನೋಡಬೇಕಲ್ವ ನಾವು. ಈ ಒಂದು ರೆಸಿಪಿ, ಹೊಸ ರೆಸಿಪಿನ ತೋರಿಸ್ಬೇಕಾದ್ರೆ ಬರುತ್ತೋ ಇಲ್ವೋ ಅಂತ ನೋಡ್ಕೋಬೇಕಲ್ವ. ಹಾಗಾಗಿ ನಾನು ಟ್ರೈ ಮಾಡಿದ್ದೀನಿ.
ಸೊ ಈಗ ನೋಡಿ ಈ ಥರ ಇಷ್ಟು ದೊಡ್ಡ ಫ್ರ್ಯಾಂಕಿ ಆಯಿತಾ, ಈ ಥರ ಹಾಕೊಳ್ಳುವಂಥದ್ದು. ಸೊ ಈಗ ಎಲ್ಲ ಪನ್ನೀರ್ ಕೂಡ ನಾನು ಯೂಸ್ ಮಾಡಿದ್ದೀನಿ, ತುರಿದಿಟ್ಕೊಂಡಿರೋವಂಥದ್ದು. ಇನ್ನೂ ಒಂದು ಪೀಸ್ ಇದೆ, ಬಟ್ ನಾನು ಆಮೇಲೆ ತುರಿದು ಆಮೇಲೆ ಮಾಡ್ಕೋತೀನಿ ಅದನ್ನು. ಸೊ ಈಗ ಇದಿಷ್ಟ ಆಯ್ತಲ್ವ, ಈಗ ಇದನ್ನು ಸ್ವಲ್ಪ ನೀಟಾಗಿ ಬರಲಿ, ಇದು ಹಿಂಗೆ ಅಂದರೆ ರೌಂಡ್ ಬೇಕಲ್ವ ನಮಗೆ ಫೋಲ್ಡ್ ಮಾಡೋದಕ್ಕೆ ಎಲ್ಲ. ಈ ಥರ ಪ್ರೆಸ್ ಮಾಡೋಣ ಒಂದು ಸ್ವಲ್ಪ ನೀಟಾಗಿ ಬರಬೇಕಿತ್ತು ಪನ್ನೀರ್ ಆಯಿತಾ. ಮತ್ತೆ ಇದು ಸಣ್ಣ ಉರಿಲಿ ಇಟ್ಕೋಬೇಕಿಲ್ಲ ಅಂದರೆ ಕರಟಿ ಹೋಗುತ್ತೆ ಪನ್ನೀರ್ ಆಗಿರೋದ್ರಿಂದ. ಒಂದು ಸ್ವಲ್ಪ ಹೊತ್ತು ಬೇಕಾಗುತ್ತೆ, ಕ್ವಿಕ್ಕಾಗಿ ಮಾಡ್ಕೊಳ್ಳೋವಂಥ ರೆಸಿಪಿ. ಈಗ ರಾಜ್ಮಾ ಎಲ್ಲ ಆಪ್ಷನಲ್, ಅದೇನೂ ಕಷ್ಟ ಇಲ್ಲ ಬಿಡಿ. ರಾಜ್ಮಾ ನಾವು ಹಿಂದಿನ ದಿನ ನೆನೆ ಹಾಕಿಬಿಟ್ರೆ ರಾಜ್ಮಾ ನೆಕ್ಸ್ಟ್ ಡೇ ಬೇಯಿಸ್ಕೊಂಡ್ರಾಯ್ತು. ಮತ್ತು ಬೇಡ ಅಂದರೆ ಬೇರೆ ಏನಾದರೂ ಹಾಕ್ಕೊಳ್ಬೋದು. ಬಟ್ ರಾಜ್ಮಾ ಹೆಲ್ದಿ ತುಂಬ. ಅದು ಅಮೂಲ್ ಅವರ ರಾಜ್ಮಾ ತುಂಬಾನೇ ಚೆನ್ನಾಗಿದೆ. ಎಷ್ಟು ದೊಡ್ಡ ಕಿಡ್ನಿ ಬೀನ್ಸ್ ನೋಡಿ, ಬೇಯಿಸಿದಾಗ ಹಸಿ ಕೂಡ ಹಂಗಿರುತ್ತೆ, ಬೇಯಿಸಿದಾಗ ಕೂಡ ಸಖತ್ತಾಗಿದಾಗುತ್ತೆ. ನಾನು ನಿಮಗೆ ಪ್ಯಾಕೆಟ್ ತೋರಿಸ್ತೀನಿ, ಅವ್ರು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಎಷ್ಟು ಉದ್ದ ಕಿಡ್ನಿ ಬೀನ್ಸ್ ಅಂತ ತುಂಬ ಚೆನ್ನಾಗಿದೆ. ಪ್ಯಾಕೇಜಿಂಗ್ ಕೂಡ ಅಷ್ಟೇ ಚೆನ್ನಾಗಿದೆ. ಸೊ ಇದಾದ್ಮೇಲೆ ನಾವಿಲ್ಲಿ ಪ್ರಿಪೇರ್ ಮಾಡ್ಕೊಂಡಿರೋಂಥ ಇದನ್ನು ಹಾಕೋಣ. ಚೀಸ್ ಮಿಕ್ಸ್ಡ್, ಇದು ಏನಿದು ಚೀಸ್ ಮಿಕ್ಸ್ಡ್ ಇದನ್ನು ಹಾಕ್ಕೊಳ್ಳೋಣ. ಈಗ ಫ್ರ್ಯಾಂಕಿಯ ಮಧ್ಯಕ್ಕೆ ಹಾಕ್ಕೊಳ್ಳೋಣ. ಸಣ್ಣ ಉರಿಲಿ ಇಡಬೇಕು, ಜಾಸ್ತಿ ಇಟ್ಟರೆ ಏನಾಗುತ್ತೆ ಅಂತ ಹೇಳಿದರೆ ಅದು ಕರಟಿ ಹೋಗುತ್ತೆ. ಹಾಗಾಗಿ ಸಣ್ಣ ಉರಿಲಿಟ್ಟು ಒಂದು ಸ್ವಲ್ಪ ಹೊತ್ತು ಇದು ಮಾಡ್ಕೋಬೇಕಾಗತ್ತೆ, ಫ್ರೈ ಮಾಡ್ಕೋಬೇಕಾಗತ್ತೆ. ನನ್ನ ಹತ್ರ ಇನ್ನೂ ಪನ್ನೀರ್ ಇದೆ, ನಾನು ಅರ್ಧ ಅಷ್ಟೇ ತುರಿದಿದ್ದೀನಿ. ಹಾಗಾಗಿ ಮತ್ತೆ ಮಾಡ್ಕೊಳ್ಳೋದಕ್ಕೆ ಬೇಕು ಪಲ್ಯ, ಹಾಗಾಗಿ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಇಷ್ಟು ಸಾಕಾಗತ್ತೆ. ಸೊ ಇದಾಯ್ತಲ್ವಾ. ಸೊ ಇದು ಆದಮೇಲೆ ಇದಕ್ಕೊಂದು ಸ್ವಲ್ಪ ಮ್ಯಾಶ್ಡ್ ಪೊಟ್ಯಾಟೊ ಇರತ್ತಲ್ವ, ಈ ಥರ ಅಮೂಲ್ ಅವರ ನೋಡಿ ನೀರು ಹಾಕಿದ್ಮೇಲೆ ಪೊಟ್ಯಾಟೊ ಥರನೇ ಈ ಬೈಂಡಿಂಗಿಗೆ ಪರೋಟ ಮಾಡೋದಕ್ಕೆಲ್ಲ ಯೂಸ್ ಮಾಡ್ಕೊಳ್ಬೋದು. ಇದನ್ನು ಪರೋಟ ಮಾಡೋದಕ್ಕೆಲ್ಲ ಯೂಸ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಒಂದು ಬೈಂಡಿಂಗ್ ಚೆನ್ನಾಗಿರೋ ಒಂದು ಬೈಂಡಿಂಗಿಗೆ ಒಳ್ಳೆ ಟೇಸ್ಟ್ ಇದೆ ಇದು. ಒಂದು ಸ್ವಲ್ಪ ಉಪ್ಪು ಬೇಕಾದರೆ ಸೇರಿಸ್ಕೋಬೇಕಾಗತ್ತೆ. ನಾನು ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ ನೆನೆಸ್ಕೋಬೇಕಾದ್ರೆ ಆಯಿತಾ. ಹೀಗೆ ಮಾಡ್ಕೊಳ್ಳೋದು. ಇದು ಸ್ವಲ್ಪ ಹೊತ್ತು ಬೇಕಿದು, ಯಾಕಂದರೆ ಪನ್ನೀರ್ ಕ್ರಿಸ್ಪಿ ಆಗಬೇಕು ಕೆಳಗಿನ ಸೈಡ್. ಸೊ ಹಾಗಾಗಿ ಅಷ್ಟೊತ್ತು ಬೇಕಾಗುತ್ತೆ ಇದು. ಸೊ ಅಮೂಲ್ ಅವರ ಮ್ಯಾಶ್ಡ್ ಪೊಡಿ ಇದೊಂಥರ ಟೇಸ್ಟ್ ಇದೆ, ಚೆನ್ನಾಗಿದೆ. ಅದಕ್ಕೆ ನಾನು ಇದನ್ನು ಯೂಸ್ ಮಾಡ್ಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಇದು ಮಾಡಿಕೊಂಡೆ. ಸೊ ಇದು ಆದಮೇಲೆ ಇದು ನೋಡಿ, ಇದು ಆಗ್ತಾ ಇದೆ ಅಲ್ವಾ. ಕೊನೆಗೆ ನಾವು ಚೀಸ್ ಸ್ಲೈಸ್ ಬಿಸಿ ಇದ್ದಾಗ ಹಾಕೋಣ. ಈಗಲೇ ಹಾಕಿದರೆ ಮೆಲ್ಟ್ ಆಗುತ್ತೆ ಫುಲ್ಲು, ಅದು ಬಿಸಿಗೆ ಮತ್ತೆ ಮೆಲ್ಟ್ ಆಗುತ್ತೆ ಸಾಕು. ಹಾಗಾಗಿ ತೆಗೆದಿಟ್ಕೊಂಡಿದ್ದೀನಿ ನಾನು. ನೋಡಿ ಈ ಥರ ಎಬ್ಸಕ್ಕೆ ಬರಬೇಕಿದು, ಅಷ್ಟು ಬರಬೇಕು ಅಂದರೆ ಇದು ಸ್ವಲ್ಪ ಫ್ರೈ ಆಗಬೇಕು ನಮಗೆ ಚೀಸ್, ಇದು ಸಾರಿ ಪನ್ನೀರು. ಸೊ ಅಲ್ಲಿವರೆಗೂ ನಾವು ವೇಟ್ ಮಾಡಬೇಕಾಗತ್ತೆ. ಈಗ ಚೆನ್ನಾಗಿ ಇದಾಗಬೇಕು, ಫ್ರೈ ಆಗಬೇಕು. ಬೇಕು ಅಂದರೆ ಮುಚ್ಚಿ ಬೇಯಿಸ್ಬೋದು, ಮುಚ್ಚೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಹಾಗೆ ಇದು ಮಾಡ್ಕೋಬೋದು. ನೋಡಿ ಇನ್ನೂ ಆಗಿಲ್ಲ, ಕೆಳಗಡೆ ಕೆಂಪಾಗಬೇಕಿದು. ಸೊ ಬೇಕಂದರೆ ಉರಿ ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ರೆ ಆಯಿತು. ಸೊ ಈ ಥರ ಮಾಡ್ಕೊಳ್ಳೋವಂಥದ್ದು. ಇದು ಚೆನ್ನಾಗಿ ಬೇಯುತ್ತೆ. ಈಗ ಚೆನ್ನಾಗಿ ಬೆಂದಮೇಲೆ ಅದನ್ನು ಫೋಲ್ಡ್ ಮಾಡ್ಕೊಳ್ಳೋವಂಥದ್ದು ಸೂಪರಾಗಿ ಬರುತ್ತೆ. ನಾವು ಆ್ಯಕ್ಚುಲಿ ಹೆಂಗೆ ಅಂದರೆ ಈ ಥರ ನಾನು ಅದು ಟ್ರೈ ಮಾಡಿದ್ಮೇಲೆ ನಾನು ಈ ರೆಸಿಪಿ ತೋರಿಸೋಣ, ಈಸಿ ಆಗುತ್ತೆ. ಈಗ ಗೋಧಿ ಹಿಟ್ಟಲ್ಲಿ ಫ್ರ್ಯಾಂಕಿ ಮಾಡ್ಕೋಬೇಕು ಅಂದರೆ ಹಿಟ್ಟು ಕಲಿಸ್ಕೊಂಡು ಅದನ್ನು ಹಿಟ್ಟು ತಯಾರು ಮಾಡಿಕೊಂಡು ಮತ್ತೆ ಕಾವಲಿಲ್ಲಿ ಅದನ್ನು ಬೇಯಿಸ್ಕೊಂಡು ಅದೆಲ್ಲ ಟೈಮ್ ತೊಗೊಳೋದಕ್ಕೆ ಇದು ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಈ ಥರ ಫಿಲ್ಲಿಂಗ್ ನಮ್ಗೆ ಇಷ್ಟ ಬಂದಿದ್ದು ಮಾಡ್ಕೋಬೋದು, ಇದೇ ಅದೇ ಅಂತ ಏನೂ ಇಲ್ಲ. ಹಾಗಾಗಿ ಬೇಕು ಅಂದರೆ ಮೇಲಿಂದ ಸ್ವಲ್ಪ ಫಿಲ್ಲಿಂಗ್ ಹಾಕ್ತೀನಿ, ಇನ್ನೊಂಚೂರು ಚೆನ್ನಾಗಿರುತ್ತೆ. ಫಿಲ್ಲಿಂಗ್ ನಾನು ಬೇಕಾದಷ್ಟು ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇಷ್ಟು ಫಿಲ್ಲಿಂಗ್ ಹಾಕ್ಕೊಂಡೆ, ನೋಡೋಣ ಹೇಗಾಗುತ್ತೆ ಅಂತೇಳಿ. ಇದು ಒಂಥರ ಹೆಲ್ದಿ ಕೂಡ, ಪ್ರೋಟೀನ್ ರಿಚ್ ಅಂತ ಹೇಳ್ಬೋದು. ಈಗ ಪನ್ನೀರ್ ಒಂಥರ ಪ್ರೋಟೀನ್ ರಿಚ್ ಅಲ್ವಾ, ಹಾಗಾಗಿ ಪನ್ನೀರು ಪ್ರೋಟೀನ್ ರಿಚ್. ಇದರಲ್ಲಿ ರಾಜ್ಮಾ ಪ್ರೋಟೀನ್ ಇದೆ. ಸೊ ಇದೆಲ್ಲ ಒಂದು ನಮ್ಗೆ ಆವಾಗ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಇದು, ಹಾಗಾಗಿ ಯೂಸ್ ಮಾಡ್ಕೊಳ್ಬೋದು. ಇನ್ನು ಇದು ಆಗಿಲ್ಲ, ಸೊ ನೋಡಿಕೊಂಡು ಇದು ಮಾಡ್ಕೋಬೇಕು. ಇದು ಹೆಂಗೆ ಅಂದರೆ ಉರಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗಬೇಕು, ಅದೆಲ್ಲ ಇರುತ್ತೆ. ಹಾಗಾಗಿ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಸೈಡೆಲ್ಲ ಬಿಟ್ಕೋಬೇಕಲ್ವ. ಹಾಗಾಗಿ ಸ್ವಲ್ಪ ಕೆಳಗಡೆ ಕ್ರಿಸ್ಪಿ ಆಗಬೇಕು. ಈಗ ಪನ್ನೀರ್ ಫ್ರೈ ಮಾಡಿದರೆ ಹೆಂಗಾಗತ್ತೆ ನಾವು ಎಣ್ಣೆಯಲ್ಲಿ, ಆ ಥರ. ಸೊ ಪನ್ನೀರ್ನ ತುರಿದ್ಬಿಟ್ಟು ಈ ಥರ ದೋಸೆ ಥರ ಹಾಕ್ಕೊಳ್ತೀವಿ, ದೋಸೆ ಅಥವಾ ಚಪಾತಿ ಏನು ಹೇಳ್ತಿರೋ ಹಾಗೆ ಹಾಕ್ಕೊಂಡ್ಮೇಲೆ ಈ ಥರ ಮಾಡ್ಕೊಳ್ಳೋಂಥದ್ದು.
ಸೊ ಈ ಥರ ಅಮೂಲ್ ಅವರ ಪ್ರಾಡಕ್ಟ್ಸ್ನ ನಾವು ಅದರಲ್ಲೇ ಉಪಯೋಗ ಮಾಡಿಕೊಂಡು, ಇದಕ್ಕೆ ಹೆಂಗೆ ಅಂದರೆ ಒಂದು ಸ್ವಲ್ಪ ಪೇಷನ್ಸ್ ಇರಬೇಕಿದ್ದೆಲ್ಲ, ಇದೆಲ್ಲ ಕಟ್ ಆಗಬಾರ್ದು, ಇದು ನಾವು ಎಬ್ಬಿಸ್ಬೇಕಾದ್ರೆ. ಹಾಗಾಗಿ ಪೇಷನ್ಸಲ್ಲಿ ಮಾಡ್ಕೋಬೇಕಾಗತ್ತೆ, ತುಂಬಾ ಪೇಷನ್ಸ್ ಇರಬೇಕಿದು, ತುಂಬ ಪೇಷನ್ಸಲ್ಲಿ ಇದನ್ನು ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಈ ಸೈಡ್ ಆಯಿತು ನೋಡಿ, ಇನ್ನೊಂದು ಸೈಡ್ ಇನ್ನೂ ಆಗಿಲ್ಲ. ಹಾಗಾಗಿ ಭಾಳ ಪೇಷನ್ಸಲ್ಲಿ ಮಾಡ್ಕೋಬೇಕಾಗತ್ತೆ ಇದು. ನೋಡಿ ಈ ಥರ ಏಳಕ್ಕೆ ಬರುತ್ತೆ, ಇದು ಎಬ್ಸಕ್ಕೆ ಬರಬೇಕಿದೆ. ಈ ಥರ ದೋಸೆ ಥರ ಎಬ್ಸಕ್ಕೆ ಬರಬೇಕು. ತುಂಬ ಪೇಷನ್ಸಿಂದ ಮಾಡುವಂತಹ ರೆಸಿಪಿ ಇದೆ, ಯಾಕಂದರೆ ಇದು ಹರಿದು ಹೋಗಬಾರ್ದು, ಕಿತ್ತು ಹೋಗಬಾರ್ದು. ಹಾಗಾಗಿ ಏನು ಅಂತ ಹೇಳಿದರೆ ತುಂಬ ಪೇಷನ್ಸಿಂದ ಮಾಡಬೇಕು. ಸ್ವಲ್ಪ ಹೆವಿ ಇದು, ಒಂದಷ್ಟೇ ತಿನ್ಬೋದು ಒಂದು ಸಲಕ್ಕೆ, ಯಾಕೆಂದರೆ ಚೀಸೆಲ್ಲ ಹಾಕ್ತೀವಲ್ಲ, ಹಾಗಾಗಿ ಒಂದಷ್ಟು ತಿನ್ಬೋದು. ಪಲ್ಯಕ್ಕೂ ಚೀಸ್ ಹಾಕ್ತೀನಿ, ನಾನೀಗ ಮೇಲ್ಗಡೆನೂ ಹಾಕ್ತೀನಿ ಚೀಸು. ಸೊ ಹಾಗಾಗಿ ಒಂದು ಸಲಕ್ಕೆ ಒಂದು ತಿನ್ಬೋದು, ಅದಕ್ಕಿಂತ ಜಾಸ್ತಿ ತಿನ್ನೋದಕ್ಕೆ ಆಗೋದಿಲ್ಲ. ಸೊ ಈ ಥರ ಇದನ್ನು ಎಬ್ಬಿಸ್ಕೊಳ್ಳುವಂಥದ್ದು. ಸ್ವಲ್ಪ ತಾಳ್ಮೆ ಬೇಕು ಇದಕ್ಕೆ, ಯಾಕಂದರೆ ಈ ಥರ ನೋಡಿ ಇದು ಹರಿಬಾರ್ದು, ಕಟ್ ಆಗಬಾರ್ದು, ಇದೆಲ್ಲ ಇರುತ್ತಲ್ವ. ಹಾಗಾಗಿ ಸೊ ಈಗ ಅರ್ಧ ಎಬ್ಬಿಸ್ಕೊಂಡೆ ಅಲ್ವಾ ನಾನು. ಸೊ ಏನು ಮಾಡೋಣ ಅಂದರೆ ಈಗ ಚೀಸನ್ನು ಈ ಥರ ಇಟ್ಕೊಳ್ಳೋಣ. ಸೊ ಮೇಲ್ಗಡೆಯಿಂದ ಚೀಸ್ ಇದು ಮೆಲ್ಟ್ ಆಗಿ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು, ಆಯಿತಾ. ಇದನ್ನ ಒಂದ್ಸತಿ ಟ್ರೈ ಮಾಡಿ, ಖಂಡಿತ ಕ್ವಿಕ್ಕಾಗಿ ಆಗುತ್ತೆ, ಏನೂ ಇಲ್ಲ. ಪನ್ನೀರ್ ಒಂದು ಸ್ವಲ್ಪ ಬೇಯಬೇಕು ಅಷ್ಟೇ. ಪನ್ನೀರ್ ಅಂದರೆ ಅದು ಕ್ರಿಸ್ಪಿ ಆಗಬೇಕು ಕೆಳಗಿನ ಸೈಡ್, ಅಲ್ಲಿವರೆಗೂ ನಾವು ಕಾಯಬೇಕಾಗತ್ತೆ. ಬಿಟ್ಟರೆ ಬೇರೆ ಏನು ಇದರಲ್ಲಿ ಏನು ಕಾಂಪ್ಲಿಕೇಶನ್ ಇಲ್ಲ. ಇದರಲ್ಲಿ ರೆಸಿಪಿಯಲ್ಲಿ ಕಾಂಪ್ಲಿಕೇಟೆಡ್ ರೆಸಿಪಿ ಅಲ್ಲ, ಯಾಕಂದರೆ ಇದೊಂದು ಸ್ವಲ್ಪ ಅಂದರೆ ತುಂಬ ಹ್ಯಾಂಡಲ್ ತುಂಬ ಕೇರಲ್ಲಿ ಹ್ಯಾಂಡಲ್ ಮಾಡಬೇಕಿದು, ಯಾಕಂದರೆ ಇದು ಕಟ್ ಆಗಬಾರ್ದು. ಅದಕ್ಕೋಸ್ಕರ ನೀವು ನೋಡ್ತಾ ಇದ್ದೀರಲ್ಲ, ನಾನು ಎಷ್ಟು ಇದರಲ್ಲಿ ಜಾಗರೂಕತೆಯಿಂದ ತೆಗೆದುಕೊಳ್ತಾ ಇದ್ದೀನಿ ನೋಡಿ. ಕ್ರಿಸ್ಪಿ ಆದಮೇಲೆ ತೆಗಿಬೇಕು ಕೆಳಗಿನ ಸೈಡು, ಇಲ್ಲಾಂದರೆ ಕಟ್ ಆಗುತ್ತೆ. ನಾನು ಕಳ್ಸತಿ ಮಾಡುವಾಗನೂ ಅಷ್ಟೇ, ಇದೆಲ್ಲ ಒಂದು ಸ್ವಲ್ಪ ಹೆಂಗೆ ಅಂದರೆ ಪೇಷನ್ಸಿಂದ ಅಡುಗೆ ಮಾಡುವಾಗ ಪೇಷನ್ಸಿಂದ ಮಾಡಬೇಕು, ಹೌದು. ಬಟ್ ಕೆಲವೊಂದು ರೆಸಿಪಿ ಮಾಡಬೇಕಾದ್ರೆ ತುಂಬಾ ಪೇಷನ್ಸ್ ಬೇಕಾಗತ್ತೆ. ನೀವು ನೋಡ್ತಾ ಇರೋ ಥರ ನೋಡಿ, ಈ ಥರ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಬಂತು ಅಂತ ನೀವೇ ನೋಡಿದ್ರಲ್ಲ, ಕ್ರಿಸ್ಪಿಯಾಗಿ ಬರುತ್ತೆ ಇದು. ಇದನ್ನು ಈಗ ನಾವು ಚೀಸೆಲ್ಲ ಹಾಕಿದ್ದೀವಲ್ಲ, ಸೊ ಸ್ವಲ್ಪ ಹೊರಗಡೆ ಬಂದರೂ ಬರ್ಬೋದು ಚೀಸೆಲ್ಲ, ಯಾಕಂದರೆ ಜಾಸ್ತಿ ಫಿಲ್ಲಿಂಗ್ ಇದೆ ನಮ್ಮದು. ಬೇಕಾದರೆ ಹೀಗೆ ಹಾಕ್ಕೊಂಡ್ರೆ ಆಯಿತು. ಚೀಸ್ ಅದನ್ನು ಬೈಂಡ್ ಮಾಡುತ್ತೆ, ಹಾಗೆ ಪೊಟ್ಯಾಟೊ ಮ್ಯಾಶ್ ಪೊಟ್ಯಾಟೊ ಇದೆಯಲ್ಲ ಅದು ಕೂಡ ಬೈಂಡ್ ಮಾಡುತ್ತೆ ಅದನ್ನು. ಸೊ ಈಗ ಇದನ್ನು ಪೂರ್ತಿ ತೆಕ್ಕೊಳ್ಳೋಣ ನಾವು. ಈ ಸೈಡ್ ಒಂದು ಸ್ವಲ್ಪ ಬೇಯೋದು ನಿಧಾನ ಆಯಿತು ಅನಿಸುತ್ತೆ, ಹಾಗಾಗಿ ನನಗೆ ತೆಕ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಆಗ್ತಾ ಇದೆ. ನೋಡಿ ಈಗ ಬಂತು, ಚೆನ್ನಾಗಿ ಬಂತು. ಹೆಂಗೆ ಅಂದರೆ ಈ ಥರ ತೆಗೆದು ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ. ಪನ್ನೀರ್ ಫ್ರ್ಯಾಂಕಿ, ಮ್ಯಾಶ್ಡ್ ಪೊಟ್ಯಾಟೊ ಪನ್ನೀರ್ ಫ್ರ್ಯಾಂಕಿ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ನೀವೇ ನೋಡ್ತಾ ಇದ್ದೀರಾ. ಸೊ ಒಲೆ ಆರ್ಸಣೆಗೆ ರೆಡಿ ಆಗಿದೆ. ಕೆಳಗಡೆ ಕ್ರಿಸ್ಪಿಯಾಗಿ ಬರುತ್ತೆ ಇದು, ಮೇಲ್ಗಡೆ ಒಳಗಡೆ ಮಾತ್ರ ಚೀಸು ಇದೆಲ್ಲ ಹಾಕಿ ಒಂಥರ ಏನು ಸಖತ್ತಾಗಿ ಬರುತ್ತೆ. ಹೊರಗಡೆ ಕ್ರಿಸ್ಪಿ, ಪನ್ನೀರ್ ಫ್ರೈ ಮಾಡಿದ್ರೆ ಹೆಂಗಿರುತ್ತೆ ಹಾಗೆ. ಸೊ ಇದನ್ನು ನೀವು ಟ್ರೈ ಮಾಡಿ. ನಾನು ಇದಕ್ಕೊಂದು ಸ್ವಲ್ಪ ಪ್ಲೇಟಿಂಗ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ. ಇವಾಗ ಪ್ಲೇಟಿಂಗ್ ಮಾಡೋದಕ್ಕೊಂದು ಸ್ವಲ್ಪ ಟೈಮ್ ಬೇಕಾಗತ್ತಲ್ವ, ಹಾಗಾಗಿ ಎಸ್ ಇದಕ್ಕೊಂದು ಸ್ವಲ್ಪ ವೆಜ್ಜೀಸ್ ಎಲ್ಲ ಹಾಕಿರೋದ್ರಿಂದ ನಾನೀಗ ಪ್ಲೇಟಿಂಗ್ ಈ ಥರ ಮಾಡಿದ್ದೀನಿ. ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಬರೀ ಪನ್ನೀರಲ್ಲಿ ಇದಕ್ಕೆ ಬೇಸ್ ಏನೂ ಇಲ್ಲ, ನಾನು ಏನು ಹಿಟ್ಟು ಆ್ಯಡ್ ಮಾಡಿಲ್ಲ, ಏನೂ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು. ದೋಸೆ ಥರ ಎಷ್ಟು ಚೆನ್ನಾಗಿ ಫೋಲ್ಡ್ ಆಗಿದೆ ಅಂತ. ಈ ಥರ ಫ್ರ್ಯಾಂಕಿ ಪ್ರಿಪೇರ್ ಮಾಡ್ಕೋಬೋದು. ನೋಡಿ ಈ ಥರ ಪ್ರಿಪೇರ್ ಆಗಿದೆ ಫ್ರ್ಯಾಂಕಿ. ಸಂಜೆ ಹೊತ್ತು ಸ್ನ್ಯಾಕ್ಸಿಗೆಲ್ಲ ಈಗ ಪ್ಲೇಟಿಂಗ್ ಮಾಡಿದ್ದೀನಿ. ಸೊ ನೀವು ನೋಡ್ಬೋದು ಫ್ರ್ಯಾಂಕಿ ಎಷ್ಟು ಚೆನ್ನಾಗಿದೆ ಅಂತ. ಪನ್ನೀರ್ ಫ್ರ್ಯಾಂಕಿ ಈ ಥರ ಓಪನ್ ಮಾಡಿದರೆ ನೋಡಿ ಎಲ್ಲ ಫಿಲ್ಲಿಂಗ್ಸ್ ಇದೆ, ಚೀಸ್ ಇದೆ, ಎಲ್ಲ ಇದೆ. ಸೊ ಇದು ದೋಸೆ ಥರ ಅದರಲ್ಲೇ ಮಾಡಿರೋವಂಥದ್ದು. ಸೊ ನಿಮ್ಗೆ ಇದು ಇಷ್ಟ ಆಗತ್ತೆ ಅಂತ ಅಂದ್ಕೊಳ್ತೀನಿ ನಾನು. ಸೊ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ. ಸೊ ಹಾಗಿದ್ರೆ ಅಮೂಲ್ ಪ್ರಾಡಕ್ಟ್ ನಿಮಗೆ ಎಲ್ಲಿ ಸಿಗುತ್ತೆ, ಹೇಗೆ ಸಿಗುತ್ತೆ ಅಂತ ನಾನು ಯಾವಾಗಲೂ ಹೇಳ್ತೀನಿ. ನಿಮಗೆ ಕ್ಲೋಸ್ ಲುಕ್ ಬೇಕು ಅಂದರೆ ತೋರಿಸೋಣ ಇದರದ್ದು. ಸೊ ಸಾರಿ ನೋಡಿ ಈ ಥರ ಇದೆ. ಸಾರಿ ಕ್ಯಾಮ್ರಾ ಶೇಕ್ ಆಯಿತು, ಸಾರಿ. ನೋಡಿ ಈ ಥರ ಬಂದಿದೆ, ಒಳಗಡೆ ಫಿಲ್ಲಿಂಗ್ಸ್ ಇದೆ. ಇದು ಪನ್ನೀರ್ ಮ್ಯಾಶ್ಡ್ ಪೊಟ್ಯಾಟೊ ಫ್ರ್ಯಾಂಕಿ.
ಆಯಿತಾ, ಈ ಥರ ಮಾಡ್ಕೊಳ್ಬೋದು. ಸೊ ಹಾಗಿದ್ರೆ ನಾನು ಇವಾಗ ನಿಮಗೆ ಇದರದ್ದು ಇದು ತೋರಿಸ್ತೀನಿ, ಅಂದರೆ ಅಮೂಲ್ ಅವರ ಪ್ರಾಡಕ್ಟ್ ಎಲ್ಲೆಲ್ಲಿ ಸಿಗತ್ತೆ ಅದೆಲ್ಲ ತೋರಿಸ್ತೀನಿ. ಸೊ ಈಗ ನಾನು ಉಪಯೋಗ ಮಾಡಿರುವಂತಹ ಅಮೂಲ್ ಅವರ ಪ್ರಾಡಕ್ಟ್ ಏನು ಅಂತ ಹೇಳಿದರೆ ಅಮೂಲ್ ರಾಜ್ಮಾ, ಆರ್ಗ್ಯಾನಿಕ್ ರಾಜ್ಮಾ. ಇದು ಪೆಸ್ಟಿಸೈಡ್ ಫ್ರೀ, ಹಾಗೆ ಇನ್ಸ್ಟೆಂಟ್ ಪೊಟ್ಯಾಟೊ. ನಾನು ಭಾಳ ಇಷ್ಟಪಟ್ಟಿರೋ ಅಂಥದ್ದು. ಇದು ಫಸ್ಟ್ ಟೈಮ್ ತರಿಸಿದ್ದು ನಾನು. ಭಾಳ ಚೆನ್ನಾಗಿದೆ, ಫ್ಲೇಕ್ಸ್ ಥರ ಇದೆ ಇದು. ಅವಲಕ್ಕಿ ಬರುತ್ತಲ್ಲ ತೆಳ್ಳಗಿಂದು, ಸಣ್ಣ ಸಣ್ಣಕ್ಕಿದ್ರೆ ಹಿಂಗಿರುತ್ತೆ, ಹಂಗಿದೆ. ಅದನ್ನ ನೀರಲ್ಲಿ ನೆನೆಸಿಟ್ಟು ನಾವು ಪರಾಟ ಮಾಡ್ಕೊಳ್ಬೋದು. ಇನ್ನೇನೇನೋ ಬೈಂಡಿಂಗ್ ಐಟಮ್ಸ್ ಏನಾದರೂ ಪಕೋಡ, ಆಲೂ ಬೋಂಡ ಮಾಡ್ಕೊಳ್ತಿದ್ರೆ ಅದು ಕೂಡ ಮಾಡ್ಕೋಬಹುದು. ಇದರಲ್ಲಿ ತುಂಬಾನೇ ಚೆನ್ನಾಗಿ ಬರುತ್ತೆ. ನೀರಲ್ಲಿ ನೆನೆಸ್ಕೊಂಡ್ರೆ ಅದು ಒಳ್ಳೆ ಬೈಂಡಿಂಗ್ ಆಲೂಗಡ್ಡೆ ಥರನೇ ಆಗುತ್ತೆ. ಹಾಗೆ ಇಲ್ಲಿ ನಾನು ಅಮೂಲ್ ಅವರ ತುಪ್ಪ ಯೂಸ್ ಮಾಡಿದ್ದೀನಿ, ಅಮೂಲ್ ಅವರ ಪನ್ನೀರ್ ಕೂಡ ಯೂಸ್ ಮಾಡಿದ್ದೀನಿ, ಹಾಗೆ ಅಮೂಲ್ ಅವರ ಚೀಸ್ ಕೂಡ ಯೂಸ್ ಮಾಡಿದ್ದೀನಿ. ಸೊ ಇಷ್ಟು ಪ್ರಾಡಕ್ಟ್ನ ಯೂಸ್ ಮಾಡಿದ್ದೀನಿ. ನಾನು ನಿಮಗೆ ಯಾವಾಗಲೂ ಹೇಳೋ ಥರ ಅಮೂಲ್ ಅವ್ರದ್ದು ಇದು ಏನು ದಿನಸಿ ಐಟಮ್ ಡೈರಿ ಪ್ರಾಡಕ್ಟ್ಸ್ ಅಲ್ಲಿ ದಿನಸಿ ಐಟಮ್ ರಾಜ್ಮಾ ಇರಲಿ, ಕಾಲಾ ಚನ್ನ, ಹೋಲ್ ಉರದ್, ವೀಟ್ ಫ್ಲೋರ್, ಟರ್ಮೆರಿಕ್, ಜಿಂಜರ್ ಪೌಡರ್, ಬೇಸನ್ ಪೌಡರ್, ಹಾಗೆ ಸುಮಾರು ಚನ್ನ ದಾಲ್, ಮಸೂರ್ ದಾಲ್ ಎಲ್ಲನೂ ಸಿಗುತ್ತೆ. ಎಲ್ಲನೂ ಆರ್ಗ್ಯಾನಿಕ್ ಪ್ರಾಡಕ್ಟ್, ಪೆಸ್ಟಿಸೈಡ್ ಫ್ರೀ ಪ್ರಾಡಕ್ಟ್ ಆಗಿದೆ. ಹಾಗೆ ಈ ಎಲ್ಲ ಪ್ರಾಡಕ್ಟ್ಸ್ ಕೂಡ ಸೂಪರ್ ಮಾರ್ಕೆಟ್, ಬಿಗ್ ಮಾರ್ಕೆಟ್, ಲೋಕಲ್ ಮಾರ್ಕೆಟ್ಗಳಲ್ಲಿ ಲಭ್ಯ ಇರುತ್ತೆ. ಆನ್ಲೈನಲ್ಲಿ ಆರ್ಡರ್ ಮಾಡ್ತೀರಾ ಅಂತ ಹೇಳಿದ್ರೆ ಬ್ಲಿಂಕಿಟ್, ಇನ್ಸ್ಟಾಮಾರ್ಟ್, ಅಮೆಝಾನ್ ಫ್ರೆಶ್, ಫ್ಲಿಪ್ಕಾರ್ಟ್ ಎಲ್ಲ ಆರ್ಡರ್ ಮಾಡಿದ್ರೆ 10ರಿಂದ 20 ನಿಮಿಷದೊಳಗೆ ನಿಮ್ಮ ಮನೆಗೆ ಡೋರ್ ಡೆಲಿವರಿನ ಮಾಡ್ತಾರೆ. ಸೊ ಹಾಗಿದ್ರೆ ನೀವು ಟ್ರೈ ಮಾಡಿ ಎಲ್ಲ ಪ್ರಾಡಕ್ಟ್ಸ್ನ ಅವ್ರದ್ದು. ಸೊ ಈಗ ಪನ್ನೀರ್ ಫ್ರ್ಯಾಂಕಿ, ಮ್ಯಾಶ್ಡ್ ಪೊಟ್ಯಾಟೊ ಪನ್ನೀರ್ ಫ್ರ್ಯಾಂಕಿ ರೆಡಿ ಆಗಿದೆ. ಸೊ ನೀವು ಈ ರೆಸಿಪಿನ ಇಷ್ಟಪಟ್ಟಿದ್ದೀರ ಅಂತ ಅನ್ಕೋತೀನಿ. ಯಾವುದೇ ಫ್ಲೋರ್ ಇಲ್ಲದೆ ಬರೀ ಅಮೂಲ್ ಪನ್ನೀರಲ್ಲೇ ಅಷ್ಟೇ ಬೇಸ್ ಮಾಡ್ಕೊಂಡು ಮಾಡಿದ್ದೀನಿ. ಸೊ ಇದ್ರ ಖಂಡಿತ ಟ್ರೈ ಮಾಡಿ, ತುಂಬಾನೇ ಇಷ್ಟಪಡ್ತೀರಾ. ಸೊ ಹಾಗಾದ್ರೆ ನಾನು ಈ ಲೈವ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ನನಗೆ ಈ ಲೈವ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಂದಿನಿ ಮ್ಯಾಮ್ ಅವರು ಹಾಗೆ ಹೋಲ್ ಅಮೂಲ್ ಕನ್ನಡ ಟೀಮ್ ಅವರಿಗೆ ನಾನು ನನ್ನ ಧನ್ಯವಾದನ ಹೇಳ್ತೀನಿ. ಹಾಗೆ ಥ್ಯಾಂಕ್ ಯು ವೆರಿ ಮಚ್. ಈ ಲೈವ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.